ಗನ್ ಇಟ್ಕೊಳ. ಮುಂದೆ ಶಿವರಾಮೆ. ಹಾಂ, ಶಂಕರಣ್ಣ ಒಂದೇ ಇಲ್ಲ ಅಂದ್ ಬಂಡೇರು. ನೋ ರೆಸ್ಪಾನ್ಸ್. ಅಣ್ಣ ಒಂಚೂರು ಗಾಡಿ ತೆಗಿತೀರಾ? ಲಾರಿ ಪಾಸ್ ಆಗಬೇಕು. ಯಾರ್ದು ಲಾರಿ? 4 ಬಿಟ್ಬಾ ಅವನಿಗೆ. ಹೋಗ. ಇವನು ಹೋಗಿ ಹೊಡಿಯೋದು ಹೌದಾ? ಒಂದು ಕೆಲಸ ಮಾಡು, ನೀನೋಗಿ 4 ಬಿಟ್ಬಾ ಅವನಿಗೆ. ರುಚಿ 4 ಬಿಟ್ಟು ಆಮೇಲೆ ಬೇಕಾದ್ರೆ ಗಾಡಿ ಸೈಡಿಗಿಡು. ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು ಹರಿಯೇ, ಕೂಗಿದರು ಧ್ವನಿ ಕೇಳಲಿಲ್ಲವೇ. ಪಟಾ ಪೋಸ್ಟರ್ ನಿಕ್ಲಾ ಹೀರೋ. Your attention please. As a Cuban kid always said, here we meet once again. Hey. Down. Now you may ask me, ಈ ಕ್ಯೂಬನ್ ಕಿಡ್ ಯಾರು ಅಂತ. ವೆಲ್, ಇದರ ಹಿಂದೆ ಒಂದು ಚಿಕ್ಕ ಕಥೆ ಇದೆ. ನಾನು ಬಾಂಬೆ ರಿಮಾಂಡ್ ಹೋಮಲ್ಲಿ ಇರಬೇಕಾದ್ರೆ ದೆರ್ ವಾಸ್ ದಿಸ್ ಲೆಜೆಂಡ್, ದ ಲೆಜೆಂಡ್ ಆಫ್ 2 ಕಿಡ್ಸ್. ಬಹಳ ವರ್ಷಗಳ ಹಿಂದೆ ರಿಮಾಂಡ್ ಹೋಮಲ್ಲಿ ನಡೆದಂಥ 2 ಹುಡುಗರ ಕತೆ. ಕೆಲವರು ಇದನ್ನು ಕಟ್ಟುಕತೆ ಅಂತ ಕರಿತಾ ಇದ್ರು, ಇನ್ನು ಕೆಲವರು ನನ್ನಂಥವರು ಇದನ್ನು ನಿಜವಾಗ್ಲೂ ನಡೆದಿರೋ ಘಟನೆ ಅಂತ ನಂಬ್ತಾರೆ. ಟೆಲಿಫೋನ್ಗೆ ಗಂಟೆ ಬೋಚ್ ಬಚ್ತಾ ಇದೆ. ಡೋಂಟ್ ವರಿ, ಅಲ್ಲಿ ಟೇಕ್. ಎನಿವೇಸ್, ಕತೆ ಹೀಗಿದೆ. 2 ಹುಡುಗರು, ಒಬ್ಬ ಕ್ಯೂಬಾ ದೇಶದಿಂದ ಬಂದವ, ಇನ್ನೊಬ್ಬ ಅಲ್ಲೇ ಮಹಾರಾಷ್ಟ್ರದ ಯಾವುದೋ ಒಂದು ಹಳ್ಳಿ, ಮಾಂಡ್ವಾ ಎಂಬ ಹಳ್ಳಿಯಿಂದ ಬಂದವ. ಓಡ ಶೀರಾ. ಈಸಿ ಮ್ಯಾನ್, ನೋ ಟೆನ್ಷನ್, ನಮ್ಮದೇ ಜನ. ನಾ ಎಲ್ಲಿದೆ? ಎಸ್, 2 ಹುಡುಗರು. ಅಂಟೋನಿಯೋ ಮೊಂಟ್ಯಾನೋ. ಅವನು ಇನ್ನೊಬ್ರು ಹೆಸರು ಅಂತದ? ವಿಜಯ್. ಎಸ್, ವಿಜಯ್ ದಿನಾಥ್ ಚೌಹಾನ್. ಒನ್ ಸ್ಮೋಕ್? ಓಕೆ. ಈ ರಿಮಾಂಡ್ ಹೋಮಲ್ಲಿ ದಿವಸ ಬೆಳಿಗ್ಗೆ ತಿಂಡಿಗಂತ ಎಲ್ಲರೂ ಕ್ಯಾಂಟೀನಲ್ಲಿ ಸೇರ್ತಾ ಇದ್ದಾರಂತೆ. ಈ ಕ್ಯೂಬನ್ ಹುಡುಗ, ಮಾಂಡೋದ ಹುಡುಗ ಮುಂದೆ ಬಂದಾಗಲೆಲ್ಲ ಸ್ಪ್ಯಾನಿಷ್ ಭಾಷೆಯಲ್ಲಿ ಇಂಥ ನಗ್ತಾ ಬೈತಿದ್ದ. ಮಾಂಡೋದ ಹುಡುಗ ಇದಕ್ಕೆಲ್ಲ ಜಾಸ್ತಿ ತಲೆಬಿಸಿ ಮಾಡ್ಕೊಳ್ಳಿಲ್ಲ ಅಂತ. ಆದರೆ ನಡೀತು. ನೀನು ಹೇಳಿ ಮಾರೆ, ನೀನು ಆ ಮಾಂಡೋದ ಹುಡುಗನ ಜಾಗದಲ್ಲಿ ಇದ್ದಿದ್ರೆ ನೀನು ಎಷ್ಟು ಸಮಯ ಸುಮ್ಮನಿರ್ತಿದ್ದೆ? ಒಂದಿನ ಆ ಮಾಂಡೋದ ಹುಡುಗನಿಗೆ ಪಿತ್ತ ನೆತ್ತಿಗೇರಿ ಈ ಕ್ಯೂಬನ್ ಹುಡುಗನ ಕೆಳಗಾಕೊಂಡು ಅವ್ನು ಮೂಗು ಹೊಡೆಯೋಕ್ಕೆ ಶುರು ಮಾಡ್ದ. ಢಾಣ್ ಅವ್ನು ಮೂಗು ಹೊಡೆದೋಗೋವರೆಗೂ ಬಿಡಿಲ್ಲಂತೆ. ಅಲ್ಲಿ ನಿಂತ್ಕೊಂಡು ನಮ್ಮ ನೋಡ್ತಾನೆ ಇರ್ತೀಯ ಅಥವಾ ಒಳಗೋಗಿದ್ರೆ ಹುಡ್ತೀಯ ಮಾರ ನೀನು? ಸರಿ, 2 ಹುಡುಗರನ್ನು ವಾರ್ಡನ್ ಹತ್ರ ಕರ್ಕೊಂಡೋಗಿ ಮಾಡುವ ಹುಡುಗನ ಹತ್ರ ಕೇಳಿದ್ರಂತೆ ಎಂತ ಕೊಡದೆ ಅಂತ. ಇವನು ಎಲ್ಲ ಹೇಳ್ದ. ನಂತರ ಕ್ಯೂಬನ್ ಹುಡುಗನ ಹತ್ರ ಕೇಳಿದಂತೆ ಎಂತಕ್ಕೆ ಬೈದೆ ಅಂತ. ಅವನು ವಾರ್ಡನ್ ಮುಂದೆ ಇನ್ನೊಂದು ಸಲ ಬೈದಂತೆ. ದಿಸ್ ಟೈಮ್
ನಾಟ್ ವಿತ್ ಅ ಸ್ಮೈಲಿಂಗ್ ಫೇಸ್ ತೋ ಬಟ್ ವಿತ್ ಅ ಬ್ರೋಕನ್ ನೋಸ್. ಕಾನ್ಸಂಟ್ರೇಟ್. ನಾವು ದಿಸ್ ಇಸ್ ದ ಬೆಸ್ಟ್ ಪಾರ್ಟ್. ಇಲ್ಲಿ ವಾರ್ಡನಿಗೆ ಗೊತ್ತಾಗ್ತದೆ ಆ ಕ್ಯೂಬದ ಹುಡುಗ ಬೈತಿದ್ದಲ್ಲ ಬಟ್ ವಿಶ್ ಮಾಡ್ತಿದ್ದ ಅಂತ. ಗುಡ್ ಮಾರ್ನಿಂಗ್, ವಿ ಮೀಟ್ ಒನ್ಸ್ ಅಗೇನ್. ಇದೊಂದು ಕ್ಯೂಬಾ ದೇಶದ ಪದ್ಧತಿ. ಆಮೇಲೆ ಈ ಮಾಂಡದ ಹುಡುಗನಿಗೆ ಬೇಜಾರಾಗಿ ಅವರಿಬ್ಬರು ಒಳ್ಳೆ ಫ್ರೆಂಡ್ಸ್ ಆದ್ರಂತೆ. ಹಾಗಂತ ಕತೆ ಹೇಳ್ತದೆ. ಬಟ್ ವಿಷಯ ಅದಲ್ಲ. ನನ್ನ ಪಾಯಿಂಟ್ ಎಂತ ಅಂತ ಹೇಳಿದ್ರೆ, ಆ ಮಾಂಡದ ಹುಡುಗ ಕ್ಯೂಬನ್ ಹುಡುಗನ ಕೆಳಗೆ ಹಾಕ್ಕೊಂಡು ಹೊಡಿತಿರೋ ಕ್ಷಣಕ್ಕೆ ಬರೋಣ. ಆ ಕ್ಷಣದಲ್ಲಿ ಆ ಕ್ಯೂಬನ್ ಹುಡುಗನ ತಲೆಯಲ್ಲಿ ಎಂತ ಹೊಡ್ತಿರ್ಬೋದು? ಐ ಮೀನ್, ನಿನ್ನ ನಾವು ಜಾಗದಾಗ ಹಾಕಿ ನೋಡು. ಒಬ್ಬ ಹುಡುಗ ನಿಂಗೆ ಹೊಡಿತಿದ್ದಾನೆ, ಆದರೆ ಎಂತ ಹೊಡಿತಿದೆ ಅಂತ ಗೊತ್ತಿಲ್ಲ. ಅವಾಗ ನಿನ್ನ ತಲೆಯಲ್ಲಿ ಎಂತ ಹೊಡ್ಬೋದು? ಫುಲ್ಲು ಕನ್ಫ್ಯೂಷನ್ ಆಗೋದಲ್ಲ? ನಿನ್ನ ಕನ್ಫ್ಯೂಷನ್ ಆಗ್ತಾ ಉಂಟಾ? ನಿನ್ನ ಹತ್ರ ಒಂದು ಬ್ಯಾಗ್ ಉಂಟು. ನೀನು ಅದನ್ನು ನಂಗೆ ಕೊಡಲಿಲ್ಲ ಅಂತ ಹೇಳಿದ್ರೆ ನಾನು ನಿನ್ನ ಶೂಟ್ ಮಾಡ್ತೇನೆ. ನನ್ನ ಹತ್ರ ಯಾವ ಬ್ಯಾಗು ಇಲ್ಲ. ಇದೆ. ನೀನು ಕೊಡಲಿಲ್ಲ ಅಂತಂದರೆ ಬ್ಯಾಗ್ ಪಡ್ಚ, ನೀನು ಸಹ ಪಡ್ಚ. ನಿಜವಾಗಿ ಸಹ ಹೇಳ್ತಾ ಇದ್ದೇನೆ, ನನ್ನ ಹತ್ರ ಯಾವ ಬ್ಯಾಗು ಇಲ್ಲ. ಹೌದಾ? ಸರಿ, ಬ್ಯಾಗ್ ನಾವು ಹುಡ್ತೇವೆ. ಒಮ್ಮೆ ಸಿಕ್ಕಿದ ಮೇಲೆ ನಿನ್ನನ್ನು ಶೂಟ್. ಸಿಗ್ತದೆ. ಗುಡ್. ಈಗ ನಿನ್ನನ್ನು ಶೂಟ್ ಮಾಡುವ. ಆದರೆ ಆ ಬ್ಯಾಗಲ್ಲಿ ಎಂತ ಸಹ ಇಲ್ಲ. ಹಾಂ, ಎಂಥದಿಲ್ವಾ? ಎಂಥಾದ್ರೂ ಒಂದು ಇರಬೇಕಲ್ಲ ಮಾರೆ. ಖಾಲಿ ಬ್ಯಾಗ್ ತಂದಿದ್ಯಾ ನೀನು? ಸರಿ, ಆ ಬ್ಯಾಗ್ ಒಳಗೆ ಎಂತ ಇದೆ ಅಂತ ನಿನ್ನನ್ನು ಶೂಟ್ ಮಾಡಿದ್ಮೇಲೆ ನೋಡ್ಕೊಳ್ತೇವೆ. ಇವಾಗ ನಿನ್ನನ್ನು ಶೂಟ್ ಮಾಡು. ನಿನ್ನನ್ನು ಶೂಟ್ ಮಾಡೋ ಮೊದಲು ಆ ಇಬ್ಬರು ಹುಡುಗರ ಕತೆ ನಿಂಗೆ ಎಂತ ಕೇಳಿದೆ ನಾನು? ಗೊತ್ತಿಲ್ಲ. ಗೊತ್ತಿಲ್ವಾ? ಆ ವಿಷಯ ಹೇಗೆ ಬಂತು? ಡೋಂಟ್ ಸ್ಪಾಯ್ಲ್ ಇಟ್ ನಾವು. ಆ ಬಾಗಿಲು ಹೊಡ್ಕೊಂಡು ಒಳಗೆ ಬರ್ಬೇಕಾದ್ರೆ ನಾನು ಎಂತಂತ ಹೇಳಿದೆ? ಯುವರ್ ಅಟೆನ್ಷನ್ ಪ್ಲೀಸ್. ಅದರ ನಂತರ ಅಂತ ಹೇಳಿದೆ? ಬೇಗ ಬೇಗ ಹೇಳು ಮಾರೆ. ಹಾಲಿಗೆ ಎತ್ತು ಮಿಟ್ಟಿತಾನ? ಆಮೇಲೆ ಎಂತಂತ ಹೇಳಿದೆ? ವಿ ಮೀಟ್ ಒನ್ಸ್ ಅಗೇನ್. ಅಂದರೆ ಮತ್ತೆ ಸಿಗ್ತಿದ್ದೇವೆ ಅಂತ ಅಲ್ವಾ ಮಗನೇ? ನಾವು ಮತ್ತೆ ಸಿಗ್ತಿದ್ದೇವೆ. 15 ವರ್ಷದ ನಂತರ ನಾವು ಮತ್ತೆ ಸಿಗ್ತಿದ್ದೇವೆ.